9000 RPM ಇರೋಂಥ ಯಾವುದೋ ಲೋಕಲ್ ಮಿಷಿನ್ ತೊಗೊಂಡ್ರೆ ನಿಮಗೆ ಮುಕ್ಕಾಲು ಅವರ್ 1 ಅವರ್ ಅಂತ ಹೇಳ್ತಾರೆ. ನೋಡಿ ಇದ್ರ ರೈತ ಮಿತ್ರರೇ, ಇವತ್ತು ನಮ್ಮ ಜಮೀನಲ್ಲಿ ಕಳೆ ಹೊಳೆಯೋ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಳೆ ಬಂದಿದೆ. ಏನಿದೆ ಇದನ್ನು ಕಳೆ ಕಟಿಂಗ್ ಮಿಷಿನಲ್ಲಿ ನೋಡಿ, ಕಟಿಂಗ್ ಮಿಷಿನಲ್ಲಿ ಕಟಿಂಗ್ ಮಲ್ಚಿಂಗ್ ಮಾಡಿದ್ರೆ ಇದು ಗ್ರೀನ್ ಮೆನ್ಯೂರ್ ಆಗಿ ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನೋಡಿ ಕಳೆನ ಸಂಪೂರ್ಣವಾಗಿ ಹೊಡೆದು ನಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಅದು ಆಲ್ರೆಡಿ ಕಳೆ, ಅದನ್ನು ಪೂರ್ತಿಯಾಗಿ ಏನಿದೆ ಬ್ರಷ್ ಕಟ್ಟರಿಂದ ಹೊಡೆದು ನಿಮಗೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಅದರಲ್ಲೂ ನಮಗೆ ಈ ಭಾಗದಲ್ಲಿ ಮಾತ್ರ ನಮಗೆ ತುಂಬಾ ಎತ್ತರವಾಗಿ ಬೆಳೆದಿದೆ. ನೋಡಿ ನಾವು ಲಾಸ್ಟ್ ಟೈಮು ಅದೇ ಹುಳ್ಳಿ ಕಾಳು ಇದೆಯಲ್ಲ, ಅದನ್ನು ನಾವು ಮಲ್ಚಿಂಗ್ ಮಾಡಿದಾಗ ಅದರಲ್ಲಿ ಬಂದಂಥ ಬೀಜಗಳು ಈಗ ಅದರೊಳಗಡೆ ಕೆಲವೊಂದು ಕಡೆ ಬೆಳ್ಕೊಂಡಿದೆ. ಸಂಪೂರ್ಣವಾಗಿ ಹೊಡೆದು ಕ್ಲೀನ್ ಮಾಡಿ ತೋರಿಸ್ತೆ. ನೋಡಿ ನಮ್ಮದಿದು 9000 RPM ಇರೋಂಥ ಬ್ರಷ್ ಕಟರ್ನ ತೊಗೊಂಡಿದ್ದೀನಿ. ನಾವೇನು ಬ್ರ್ಯಾಂಡೆಡ್ ಏನು ತೊಗೊಂಡಿಲ್ಲ, ಲೋಕಲ್ದೇ ತೊಗೊಂಡಿದ್ದೀನಿ. ನನಗೆ ಎಷ್ಟು ಬೇಕು ನನಗೆ ಯೂಸ್ ಮಾಡೋಕ್ಕೆ, ನಾನೇ ಯೂಸ್ ಮಾಡೋ ಅಂಥದ್ದನ್ನ ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ ಪೆಟ್ರೋಲ್ 2T ಆಯಿಲ್ ಮಿಕ್ಸ್ ಮಾಡಿರೋಂಥ ಪೆಟ್ರೋಲ್ನ ತೊಗೋಬೇಕಾಗತ್ತೆ. ಮಿಕ್ಸ್ ಮಾಡಿರೋ ಆಯಿಲ್ನ ತೊಗೊಂಡು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನಿದೆ ಕಳೆ ಮಿಷಿನ್ ಏನು ಹೋಗುತ್ತೆ ಅದು ಹಾಳಾಗುತ್ತೆ. ಮಿಕ್ಸ್ ಮಾಡಿರೋದು ಇದು ಬಂದು 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೆ ಆಯಿಲ್ ಮಿಕ್ಸ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಅದಕ್ಕೋಸ್ಕರನೇ 1 ಲೀಟ್ರಿಗೆ 2T ಆಯಿಲ್ನ ಮಿಕ್ಸ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. 1 ಲೀಟ್ರಿಗೆ ಅಂತ ಹೇಳಿದ್ರೆ ನಾನು ಇದು ಬಂದ್ಬಿಟ್ಟು ಇದು ಮಿಷಿನ್ ಬಂದ್ಬಿಟ್ಟು ಒಂದು ಸಲ ನಾವು 1 ಲೀಟ್ರು ತೊಗೊಂಡ್ರೆ 1.5 ಅವರ್ ನನಗೆ ಇದು ಮೈಲೇಜ್ ಕೊಡ್ತಾಯಿದೆ. ಇದು ಬಂದ್ಬಿಟ್ಟು 52cc 2 ಸ್ಟ್ರೋಕ್ ಇಂಜಿನ್ನು, ಲೋಕಲ್ ಕಂಪ್ನಿಯ ತೊಗೊಂಡಿದ್ದೀನಿ. ಸ್ಟಿಲ್ ಇವೆಲ್ಲ ತೊಗೊಳ್ಳೋದಕ್ಕೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ನಮಗೆ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದೆ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಮೈಲೇಜ್ ಕೂಡ ಬೇರೆ ಯಾವುದೋ ಲೋಕಲ್ ಮಿಷಿನ್ ತೊಗೊಂಡ್ರೆ ನಿಮಗೆ ಮುಕ್ಕಾಲು ಅವರ್ 1 ಅವರ್ ಅಂತ ಹೇಳ್ತಾರೆ. ನನಗಿದು ಬಂದ್ಬಿಟ್ಟು 1.5 ಅವರ್ ನಮಗೆ ಮೈಲೇಜ್ ಕೊಡ್ತಾಯಿದೆ. ಆಲ್ರೆಡಿ ಒಂದ್ಸಲ ಯೂಸ್ ಮಾಡಿದ್ದೀನಿ. ಈ ಕಡೆ ನೋಡ್ಬೋದು, ಈ ಕಡೆ ಎಲ್ಲ ಹೊಡೆದಿದ್ದೀನಿ. ಇದು ನೋಡಿ ಇದೆ. ಈಗ ಇದಕ್ಕೆ ಪೆಟ್ರೋಲ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಕಳೆ ಹೊಡಿತೀನಿ, ನೋಡ್ತಾಯಿರಿ. ನೋಡಿ ಇದ್ರೊಳಗಡೆ ಒಂದು ಅರ್ಧ ಲೀಟ್ರಷ್ಟು ನಾನು ಈಗ ಅದರೊಳಗಡೆಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಲೀಟ್ರಷ್ಟು ಅದರೊಳಗಡೆ ಉಳಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇದನ್ನು ಕಂಪ್ಲೀಟ್ ಟೈಟಾಗಿ ಟೈಟ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಏರ್ ಪ್ರೆಷರ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಇದನ್ನು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಏನಂದರೆ ಪೆಟ್ರೋಲ್ನ ಪಂಪ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಮಾಡಿಕೊಂಡ್ರೆ ನಿಮಗೆ ಬೇಗನೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೋಡಿ 2 ಸಲ ಮಾಡಿದ್ರೆ ನೋಡಿ ಕಾಣಿಸ್ತಿದೆಯಲ್ಲಿ ಪೆಟ್ರೋಲ್ ಒಳಗಡೆಗೆ ಬಂತು. ನಾನೇನು ಇದು ನೋಡಿ ಇದನ್ನು ಇದೆಯಲ್ಲ ಏನು ಹೇಳ್ತಾರೆ ಚೌಕ್ ನಾನೇನು ಎಳೆದೇ ಸ್ಟಾರ್ಟ್ ಮಾಡಲ್ಲ. ನೋಡಿ ಎಷ್ಟು ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಆನ್ ಮಾಡ್ಕೊಳಕ್ಕೆ ಬಟನ್ ಕೊಟ್ಟಿರ್ತಾರೆ. ಒಂದು ಬಟನ್ ಆನ್ ಮಾಡಿಕೊಂಡು ಜಸ್ಟ್ ನೋಡ್ಕೊಳ್ಳಿ, ಒಂದು ಕೈಯಲ್ಲೇ ಕಿಕ್ ಹೊಡಿತೀನಿ ಎಷ್ಟು ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂತ.
ನೋಡಿ ಫೈನಲಿ ಎಲ್ಲ ಹೊಡೆದಿದ್ದಾಯಿತು. ಎಲ್ಲ ಸಂಪೂರ್ಣವಾಗಿ ಕಳೆ ಹೊಡೆದಿದ್ದಾಗಿದೆ. ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಹೊಲ. ನೋಡಿ ಎಲ್ಲ ಪುಡಿ ಪುಡಿಯಾಗಿ ಹೋಗಿದೆ. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಒಂದು ಅನ್ನೆಸೆಸರಲ್ಲಿ ನೀವು ಎಕ್ಸ್ಟ್ರಾ ಗೊಬ್ಬರ ತಂದು ಹಾಕೋ ಬದಲಿಗೆ ಈ ಥರ ಮಾಡೋದ್ರಿಂದ ನಿಮಗೆ ಗೊಬ್ಬರನೂ ಕೂಡ ಸೇರಿಸ್ದಂಗೆ ಆಗುತ್ತೆ. ಅಂದರೆ ಹೆಸರಲ್ಲೇ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಅಡಿಕೆ ಗಿಡ ಅಲ್ವಾ ತೆಂಗಿನ ಗಿಡ ನಿಮಗೆ ಫಸಲು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಆರೋಗ್ಯಕರವಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಬೇರು ಚೆನ್ನಾಗಿರಬೇಕು. ಆ ಬೇರು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ಟ್ಯಾಕ್ಟ್ರನ್ನ ಹೊಲದೊಳಗಡೆ ಬರೋದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅನ್ನೆಸೆಸರಿ ನೀವು ಏನಿದೆ ಹೊಲದೊಳಗಡೆ ಟ್ಯಾಕ್ಟ್ರ್ ಉಳುಮೆ ಮಾಡಿಸೋದ್ರಿಂದ ಏನಾಗುತ್ತೆ, ಬೇರು ಕಟ್ಟಾಗುತ್ತೆ. ಬೇರು ಕಟ್ಟಾಗೋದ್ರಿಂದ ಮತ್ತೆ ಅದು ಬೇರು ಚೇತರಿಸ್ಕೊಳ್ಳೋದಕ್ಕೆ ನಿಮಗೆ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಸ್ವಲ್ಪ ಸಣ್ಣ ಬೇರಾದರೂ ಬರೋದಕ್ಕೆ. ಅವಾಗ ಏನಾಗುತ್ತೆ, ಪೋಷಕಾಂಶಗಳ ಕೊರತೆಯಿಂದ ಫಸಲಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಹೇಳೋದು, ಯಾವುದೇ ಕಾರಣಕ್ಕೂ ತೋಟದಲ್ಲಿ ಟ್ಯಾಕ್ಟ್ರನ್ನ ಇದು ಮಾಡಬಾರ್ದು. ಆಮೇಲೆ ಟ್ಯಾಕ್ಟ್ರು ಬರೋದ್ರಿಂದ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ಅದರೊಳಗೆ ನಾನು ಒಂದು ಭಾಗ ಹೇಳಿದ್ದು, ಬೇರು ಕಟ್ಟಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂತ. ಅದು ಬಿಟ್ಟು ತುಂಬಾ ಇದೆ, ರೋಗ ಬರ್ಬೋದು. ಆಮೇಲೆ ಅದೇ ಗ್ರೋತ್ ಕಡಿಮೆ ಆಗುತ್ತೆ, ಫಸಲು ಬೇಗನೆ ಬಿಡೋದಿಲ್ಲ. ಎಷ್ಟೊಂಥರ ನಿಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದರೊಳಗಡೆ ನಾನು ಒಂದು ಭಾಗ ಹೇಳ್ಕೊಂಡು ಕೊಟ್ಟಿದ್ದು ಹಾಳಾಗೋದು, ಇದು ಫಸಲು ಹಾಳಾಗೋದ್ರ ಬಗ್ಗೆ. ನೋಡಿ ಆಲ್ರೆಡಿ 2 ವರ್ಷಗಳಿಂದ ಉಳುಮೆ ಮಾಡಿಸಿಲ್ಲ. ಇದು ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಒಂದು ವರ್ಷದಿಂದ ಅದೇ ಹೇಳಿದ್ನಲ್ಲ, ನಾವು ಉಳ್ಳಿಗಳು ಹಾಕ್ಬಿಟ್ಟು ಅದರಿಂದ ರೋಟಾವೇಟ್ರು ಮಾಡಿಸಿದ್ದೆ. ಅದಾದಮೇಲೆ ಇದುವರೆಗೂ ಇದೇ ಫಸ್ಟ್ ಟೈಮ್ ನಾವು ಬ್ರಷ್ ಕಟ್ರಿಂದ ಹೊಡಿತಾ ಇದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಲಾಸ್ಟ್ ವೀಕಲ್ಲಿ ಹೊಡೆದಂಥ ಇದು. ನಾನು ಒಬ್ಬನೇ ಇರೋದ್ರಿಂದ ಏನು ಅಂತ ಹೇಳಿದ್ರೆ ಬ್ರಷ್ ಕಟ್ರು ನಾನೇ ಹೊಡಿತೀನಿ, ಬೇರೆ ಯಾರ ಕೈಲಿ ಹೊಡ್ಸೋದಿಲ್ಲ. ನೋಡಿ ಇದು ಲಾಸ್ಟ್ ವೀಕಲ್ಲಿ ಹೊಡೆದಿದ್ದು. ನೋಡಿ ಎಲ್ಲ ಪೂರ್ತಿಯಾಗಿ ಇದು ಕೂಡ ರೆಡಿಯಾಗಿದೆ. ಅಲ್ಲಿ ನಮ್ಮ ಅಣ್ಣನ ಮಗನಿಗೆ ಟ್ರೈನಿಂಗ್ ಥರ ಮಾಡ್ತಾಯಿದ್ದಾನೆ. ಅಂದರೆ ಎಲ್ಲ ಹೊಡೆದಿದ್ದೆಲ್ಲ ಆಗಿದೆ, ಹೊಡೆದಿರೋದ್ರ ಮೇಲೆ ಅವ್ನು ಟ್ರೈನಿಂಗ್ ಥರ ತೊಗೊತಾ ಇದ್ದಾನೆ. ನೋಡಿ ಎಲ್ಲ ಹೊಡೆದು ನೋಡಿ ಲಾಸ್ಟ್ ವೀಕಲ್ಲಿ ಹೊಡೆದಿದ್ದಕ್ಕೆಲ್ಲ ಒಣಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ. ಥ್ಯಾಂಕ್ ಯು ರೈತ ಮಿತ್ರರೇ.